ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾಕು. ಇನ್ನು ಒಂದೇ ಒಂದು ತುತ್ತು ಪ್ಲೀಸ್, ಇದು ಲಾಸ್ಟ್. ಬಂಗಾರಿ, ನಾನು ಪೊಲೀಸ್ ಸ್ಟೇಷನ್ ಹೋಗಿ ಬರ್ತೀನಿ. ರವಿ, ನೀನೊಬ್ಬನೇ ಯಾಕೆ ಹೋಗ್ತೀಯಾ? ನಾನು ಬರ್ತೀನಿ. ಸುಮ್ಮನೆ ನೀನು ಯಾಕೆ ಬರೋಕ್ಕೆ ಹೋಗ್ತೀಯ ಬಂಗಾರಿ? ನಾನು ಹೋಗಿ ಅಲ್ಲಿ ಯಾರು ಏನಂತಂದು ವಿಚಾರಿಸ್ಕೊಂಡು ಬರ್ತೀನಿ. ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ. ನೀನು ಆರಾಮಾಗಿ ಖುಷಿ ನೋಡ್ಕೊಂಡು ಮನೇಲೇ ಇರು. ಈಗಲೇ ನಿನ್ನ ಕರ್ಕೊಂಡೋಗಿ ನೀನು ಇಮೋಷ್ನಲ್ ಆಗಿ ಏನೋ ಮಾತಾಡ್ಬಿಟ್ಟು ಕಷ್ಟ ಆಗುತ್ತೆ. ಅದಕ್ಕೆ ನಾನು ಹೋಗಿ ಬರ್ತೀನಿ. ಸರಿ, ಆದರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಇಮಿಡಿಯೇಟಾಗಿ ಕಾಲ್ ಮಾಡಬೇಕು. ಶ್ಯೂರ್. ಬಾಯ್. ಬಾಯ್. ನೀರು ಕುಡಿದ್ಯಾ? ಎಲ್ಲೋದ ಈ ವೆಂಕಿ? ಈ ಸತಿ ಮನೆಗೆ ಬರಲಿ. ಇನ್ನೊಂದು ಕಿತ ನನ್ಗೆ ಹೇಳಿದ್ರೆ ಎಲ್ಲೂ ಹೋಗ್ಬಾರ್ದು. ಹಂಗೆ ಕೈ ಕಾಲು ಕಟ್ ಮುರಿದು ಮೂಲಲ್ಲಿ ಕೂರಿಸ್ತೀನಿ. ಚೆಲ್ವಿ, ಚೆಲ್ವಿ, ಯಾಕವ ಹಿಂಗೆಲ್ಲ ಮಾತಾಡ್ತಾ ಇದೀಯೇ? ಯಾಕೆಷ್ಟು ಗಾಬರಿ ಆಗಿದೀಯಾ? ಇನ್ನೇನವ ಮತ್ತೆ ಗಾಬರಿ ಆಗಕ್ಕಿಲ್ವಾ? ವೆಂಕಿ ನೋಡಿ ಎಷ್ಟು ದಿವಸ ಆಯ್ತು. ಅವನು ಎಲ್ಲೋನೋ ಹೆಂಗೋನೋ ಅವ್ನು ಚಿಕ್ಕ ಸುದ್ದಿನೂ ನಂಗೆ ತಿಳಿತಾ ಇಲ್ಲ. ಅವನ ಯೋಚನೆಲೆ ಕುಂತಲ್ಲಿ ಕೂರಕ್ಕಾಯ್ತಲ್ಲ, ನಿಂತಲ್ಲಿ ನಿಲ್ಲಕ್ಕಾಯ್ತಲ್ಲ. ಏನ್ ಕೆಲಸ ಮಾಡಕ್ಕೂ ಮನ್ಸೇ ಬರ್ತಾ ಇಲ್ಲ. ನೀನ್ ಮಾಡು ಅಂತ ಹೇಳು. ಚೆಲ್ವಿ, ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಯ್ತದೆ ಕಣವ. ನಿನಗ್ ಮಾತ್ರ ಅಲ್ಲ, ನನಗೂ ಹಂಗೆ ಆಗ್ತಿದೆ. ವೆಂಕಿ ನನ್ನ ಮಾತಾಡಿಸಿ ಎಷ್ಟು ದಿನಗಳಾಗ್ಬಿಟ್ಟಿದೆ. ಅವನ್ ಮನೆಗ್ ಬಂದ ಕೂಡ್ಲೆ ಅವ್ವ ಅಂತ ಕರೀತಿದ್ದ. ಈಗ ನೋಡು, ಮನೆ ಎಲ್ಲ ಎಷ್ಟು ಬಿಕೋ ಅಂತಿದೆ. ಹಾಗಂತ ನಾವು ಭರವಸೆ ಕಳ್ಕೋಬಾರ್ದು ಕಣವ. ಅವನ್ ಎಲ್ಲೇ ಇದ್ರು ಮನೆಗೆ ವಾಪಸ್ ಬಂದೇ ಬರ್ತಾನೆ ಕಣವ. ಅವನ್ಗೆ ಯಾವ ತೊಂದ್ರೆನೂ ಆಗಿರಕ್ಕಿಲ್ಲ ಕಣವ. ಸರಿ ಕಣವ, ನಾನು ಇಂತ ಹತ್ರ ಇದ್ದೀನಿ, ಹುಷಾರಾಗಿದ್ದೀನಿ ಎಂದು ಒಂದ್ ಫೋನ್ ಮಾಡಾದ್ರು ಹೇಳ್ಬೇಕು. ನಾನ್ ಫೋನ್ ಮಾಡಿದ್ರು ಫೋನ್ ನನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡವನೆ. ನನ್ ಏನ್ ಮಾಡಕ್ಕಾಯ್ತದೆ ಹೇಳು? ಅವನು ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೋ ಏನೋ. ಅಲ್ಲಿ ಫೋನ್ ಮಾಡೋದಕ್ಕೆ ಅವಕಾಶ ಇದೆಯೋ ಇಲ್ವೋ? ಅಥವಾ ಅವ್ನ್ ಫೋನ್ ಏನಾದ್ರು ಕಳ್ಕೊಂಡ್ಬಿಟ್ಟಿದ್ರೆ? ಸರಿ ಕಣವ, ಫೋನ್ ಕಳ್ದೆ ಹೋಗಿರ್ಬೋದು, ಆದ್ರೆ ನನ್ನ ನಂಬರ್ ಅವನಿಗೆ ಗೊತ್ತು ತಾನೆ. ಬೇರೆ ಯಾರ್ದಾದ್ರು ಫೋನ್ ಇಸ್ಕೊಂಡು ನಂಗೆ ಫೋನ್ ಮಾಡ್ಬೋದು, ಹೇಳ್ಬೋದು ತಾನೆ. ಆದ್ರೆ ಅವ್ನು ಏನು ಮಾಡ್ತಿಲ್ಲ. ಅವನು ಬೇಕು ಅಂತಾನೆ ಹಿಂಗೆಲ್ಲ ಮಾಡ್ತವ್ನೆ. ನನ್ನನ್ನು ಆಟ ಆಡಿಸ್ಬೇಕು ಅಂತಾನೆ ಹಿಂಗೆಲ್ಲ ಮಾಡ್ತವ್ನೆ. ಚೆಲ್ವಿ, ನಮ್ಮ ವೆಂಕಿ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ಕಣವ. ಇನ್ನೊಬ್ರ ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ದೆ ನಾವ್ ಏನೇನೋ ಮಾತಾಡಬಾರ್ದು ಕಣವ. ಅವನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಮನ್ಸು ಇನ್ನು ಏನೇನೋ ಯೋಚನೆ ಮಾಡತ್ತೆ ಕಣವ. ಬಾ, ಕೆಲ್ಸದ ಕಡೆ ಗಮನ ಕೊಡು. ಹೂ ಕಟ್ಟು ಬಾ. ಡಾಕ್ಟ್ರೇ, ಅಮ್ಮನ ಕಂಡೀಷನ್ ಹೇಗಿದೆ? ನೋಡಿ ಶ್ರೀನಿವಾಸ್ ಅವರೇ, ನಿಮ್ಮ ತಾಯಿಯವ್ರನ್ನ ಹೀಗೆ ಮನೇಲಿ ಇಟ್ಕೊಂಡ್ರೆ ಅವ್ರು ಬೇಗ ಗುಣ ಆಗೋ ಚಾನ್ಸಸ್ ಕಡಿಮೆ ಇದೆ. ನಾವು ಕೊಡುವ ಮೆಡಿಸಿನ್ ಆಗಲಿ ಈ ಮನೆ ವಾತಾವರಣ ಆಗಲಿ ಏನೂ ಯೂಸ್ಫುಲ್ ಆಗ್ತಿಲ್ಲ ಅನಿಸುತ್ತೆ. ಡಾಕ್ಟ್ರೇ, ಈ ಥರ ಮನೆ ವಾತಾವರಣದಲ್ಲಿದ್ದರೆ ಅಮ್ಮ ಗುಣ ಆಗ್ತಾರೆ ಅಂತಿದ್ದಕ್ಕೇ ಅಮ್ಮನ ನಮ್ಮನೆ ಕರ್ಕೊಂಬಂದಿದ್ದು. ಇವಾಗ ನೋಡಿದ್ರೆ ಹೀಗೆ ಹೇಳ್ತಿದ್ರಲ್ಲ ಡಾಕ್ಟ್ರೇ, ನಂಗೆ ಅರ್ಥ ಆಗ್ತಿಲ್ಲ. ಶ್ರೀನಿವಾಸ್ ಅವರೇ, ನಾನು ಹೇಳಿದ್ದು ಈ ಮನೆ ವಾತಾವರಣ ಜೊತೆಗೆ ಹೆಚ್ಚಿನ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ. ಏನು ಡಾಕ್ಟ್ರೆ, ನೀವು ಲಾಸ್ಟ್ ಟೈಮ್ ಬಂದಾಗ ಬೇಗ ರಿಕವರ್ ಆಗ್ತಾರೆ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಹೆಚ್ಚಿನ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳ್ತಿದ್ದೀರಾ. ನೀವು ಹೇಳ್ತಿರೋದು ನೋಡಿದ್ರೆ ನಿಮ್ಮ ಟ್ರೀಟ್ಮೆಂಟಲ್ಲಿ ಏನೋ ವ್ಯತ್ಯಾಸ ಇದೆ ಅಂತ ಅನಿಸ್ತಾ ಇದೆ. ನೋಡಿ, ನಮ್ಮ ಟ್ರೀಟ್ಮೆಂಟ್ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ನೀವು ಬೇರೆಯವ್ರನ್ನ ಕನ್ಸಲ್ಟ್ ಮಾಡ್ಬೋದು. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಡಾಕ್ಟ್ರೆ. ಅವನೇನೋ ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ. ಅದೇನ್ ಮಾಡ್ಬೇಕು ಅಂತ ಹೇಳಿ. ಅಜ್ಜಿಗೆ ಅವ್ರ ಟ್ರೀಟ್ಮೆಂಟ್ ಜೊತೆಗೆ ಸ್ವಲ್ಪ ಥೆರಪಿನೂ ಕೂಡ ಮಾಡಿಸ್ಬೇಕು. ಅದನ್ನು ಮಾಡಿಸಿದ್ರೆ ಅವ್ರು ಬೇಗ ಗುಣ ಆಗ್ತಾರೆ ಅನ್ನೋದು ನನ್ನ ನಂಬಿಕೆ. ಅದಕ್ಕೆ ಏನೇನು ಮಾಡಿಸ್ಬೇಕು ಅಂತ ಲಿಸ್ಟ್ ಕೊಡ್ತೀನಿ,
ಅದನ್ನು ನಮ್ಮ ಆಸ್ಪತ್ರೆಯಲ್ಲೇ ಮಾಡಿಸಿದ್ರೆ ಬೇಗ ಗುಣ ಆಗೋ ಚಾನ್ಸಸ್ ಇದೆ. ಸರಿ ಡಾಕ್ಟ್ರೆ, ಅಮ್ಮನಿಗೆ ವಾಸಿ ಆಗುತ್ತೆ ಅಂದರೆ ನಾವೇನು ಬೇಕಾದರೂ ಮಾಡ್ತೀವಿ. ಸರಿ, ನಮ್ಮ ಆಸ್ಪತ್ರೆಗೆ ಬನ್ನಿ, ಅಲ್ಲಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿಸಿ. ಇಲ್ಲಾಂದರೆ ನಿಮ್ಮ ತಾಯಿಯವ್ರಿಗೆ ವಯಸ್ಸಾಗಿರೋದ್ರಿಂದ ಅವರು ಬೇಗ ರಿಕವರ್ ಆಗೋದು ಕಷ್ಟ ಆಗುತ್ತೆ. ಸರಿ ಡಾಕ್ಟ್ರೆ. ಸರಿ, ನಾನು ಇನ್ನು ಬರ್ತೀನಿ. ಬನ್ನಿ. ಈ ಡಾಕ್ಟ್ರ್ ನೋಡಿದ್ರೆ ಚೆನ್ನಾಗಿ ದುಡ್ಡು ಕಿತ್ಕೊಳ್ಳೋಕೆ ಪ್ಲ್ಯಾನ್ ಮಾಡ್ತೀಯೇನೆ ಅನಿಸ್ತಾ ಇದೆ. ಇದೊಂದು ದೊಡ್ಡ ಮಾಫಿಯಾ ಆಗಿಬಿಟ್ಟಿದೆ ಈಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.